ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಬಾಡೆಗೆ ಬರುವ ತುಂಬಾನೇ ಅಪಾಯಕಾರಿ ರೋಗ ಪನಾಮಾ ರೋಗದ ಬಗ್ಗೆ ಮಾತಾಡೋಣ. ಆದ್ರೆ ಇದನ್ನ ನಾವು ನೋಡೋ ದೃಷ್ಟಿಕೋನನೇ ಬೇರೆ. ಬನ್ನಿ, ಒಂದು ಮುಖ್ಯವಾದ ಪ್ರಶ್ನೆಯಿಂದ ಶುರು ಮಾಡೋಣ. ಪನಾಮಾ ರೋಗದ ವಿರುದ್ಧ ನಿಜವಾದ ಹೋರಾಟ ಇರೋದು ಗಿಡದೊಳಗಲ್ಲ, ಬದಲಿಗೆ ಮಣ್ಣಿನಲ್ಲೇ ಆದರೆ ಯೋಚನೆ ಮಾಡಿ ನೋಡಿ. ನಮ್ಮ ಗಮನವನ್ನ ಗಿಡದ ಮೇಲಿಂದ ಅದರ ಬುಡದಲ್ಲಿರೋ ಮಣ್ಣಿನ ಕಡೆಗೆ ತಿರುಗಿಸಿದ್ರೆ ಏನಾಗುತ್ತೆ? ಹಾಗಾದ್ರೆ ಮೊದಲು ನಮ್ಮ ಶತ್ರು ಯಾರು ಅಂತ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಇದು ಸುಮ್ಮನೆ ಇರೋದಿಲ್ಲ, ಒಳಗೊಳಗೆ ಕೆಲಸ ಮಾಡೋ ಒಬ್ಬ ಸೈಲೆಂಟ್ ಕಿಲ್ಲರ್. ಇದರ ವೈಜ್ಞಾನಿಕ ಹೆಸರು ಫ್ಯೂಸಾರಿಯಂ ಆಕ್ಸಿಸ್ಪೋರಮ್. ಅಬ್ಬಾ, ಹೆಸರು ಹೇಳೋ ಕಷ್ಟ ಅಲ್ವಾ? ಸಿಂಪಲ್ ಆಗಿ ಹೇಳೋದಾದ್ರೆ, ಇದು ಮಣ್ಣಲ್ಲಿರುವ ಒಂದು ಶಿಲೀಂಧ್ರ. ಇದು ಗಿಡದ ಬೇರಿನ ಮೂಲಕ ಒಳಗೆ ಹೋಗಿ ನೀರು ಮತ್ತು ಪೋಷಕಾಂಶಗಳು ಹೋಗೋ ಪೈಪುಗಳನ್ನೇ ಬ್ಲಾಕ್ ಮಾಡಿಬಿಡುತ್ತೆ. ಇದರಿಂದ ಗಿಡಕ್ಕೆ ಒಳಗಿನಿಂದಾನೇ ಊಟ ನೀರು ಸಿಗದೆ ನಿಧಾನವಾಗಿ ಸಾಯುತ್ತೆ. ಅದಕ್ಕಿಂತ ಶಾಕಿಂಗ್ ವಿಷಯ ಏನಂದ್ರೆ ಈ ಶಿಲೀಂಧ್ರದ ತಾಕತ್ತು. ಇದು ಒಂದು ಗಿಡ ಇಲ್ಲಾಂದ್ರೂ ಕೂಡ ಮಣ್ಣಲ್ಲಿ ಸುಮಾರು 30 ವರ್ಷಗಳ ಕಾಲ ಸುಮ್ಮನೆ ಮಲಗಿರುತ್ತೆ. ಹೌದು, ಸರಿಯಾದ ಟೈಮ್ಗೋಸ್ಕರ ಕಾಯ್ತಾ ಇರುತ್ತೆ. ಸರಿ, ಈ ಕಾರಣದ ಶತ್ರು ಅಟ್ಯಾಕ್ ಮಾಡೋದು ಹೇಗೆ? ಅದರ ಪ್ಲಾನ್ ಏನು? ಬನ್ನಿ, ಅದರ 4 ಸ್ಟೆಪ್ಗಳ ಅಟ್ಯಾಕ್ ಪ್ಲಾನ್ ಅನ್ನ ಒಂದೊಂದಾಗಿ ನೋಡೋಣ. ಮೊದಲನೇ ಹಂತ ಬದುಕುಳಿಯೋದು. ಇದು ಕ್ಲಾಮಿಡೋಸ್ಪೋರ್ ಅನ್ನೋ ಒಂದು ಗಟ್ಟಿ ಕವಚದೊಳಗೆ ಮಣ್ಣಲ್ಲಿ ವರ್ಷಗಟ್ಲೆ ಇರುತ್ತೆ. ಬಿಸಿಲು, ಬರಗಾಲ ಯಾವುದೂ ಏನೂ ಮಾಡೋಕ್ಕಾಗಲ್ಲ. ಎರಡನೇ ಹಂತ ಎಂಟ್ರಿ. ಗಿಡದ ಬೇರಿಗೇನಾದ್ರೂ ಗಾಯ ಆದ್ರೆ ಅಥವಾ ಬಿರುಕು ಬಿಟ್ರೆ ಅದ್ರ ಮೂಲಕ ಮೆಲ್ಲಗೆ ಒಳಗೆ ನುಗ್ಗುತ್ತೆ. ಮೂರನೇ ಹಂತ ಒಳಗಡೆ ತನ್ನ ಸಾಮ್ರಾಜ್ಯ ಕಟ್ಟೋದು. ಗಿಡದ ನೀರು ಸಾಕ್ಸೋ ಪೈಪ್ಲೈನ್ ಒಳಗೆ ಹೋಗಿ ಅಲ್ಲೇ ಸಂಖ್ಯೆ ಜಾಸ್ತಿ ಮಾಡಿಕೊಂಡು ಇಡೀ ಪೈಪನ್ನೇ ಬ್ಲಾಕ್ ಮಾಡಿಬಿಡುತ್ತೆ. ಇನ್ನು ಕೊನೆಯ ಹಂತ ಪತನ. ನೀರು ಸಿಗದೆ ಎಲೆಗಳೆಲ್ಲ ಹಳದಿಯಾಗಿ ಗಿಡ ಬಾಡಿ ಹೋಗುತ್ತೆ. ಕಾಂಡವನ್ನ ಸೀಳಿ ನೋಡಿದ್ರೆ ಒಳಗೆ ಕೆಂಪು ಕಂದು ಬಣ್ಣದ ಗೆಲೆಗಳು ಕಾಣಿಸ್ತವೆ. ಒಂದು ವಿಷಯ ನೆನ್ಪಿಡಿ, ಈ ಫ್ಯೂಸಾರಿಯಂನಲ್ಲೂ ಹಲವು ವಿಧಗಳಿವೆ. ರೇಸ್ 1 ಅನ್ನೋದು ಹಳೆ ತಳಿಗಳನ್ನ ಹಾಳು ಮಾಡಿತು. ರೇಸ್ 2 ಅಡಿಗೆಗೆ ಬಳಸೋ ಬಾಳೆಹಣ್ಣುಗಳ ಮೇಲೆ ಅಟ್ಯಾಕ್ ಮಾಡುತ್ತೆ. ಆದ್ರೆ ಎಲ್ಲಕ್ಕಿಂತ ಡೇಂಜರಸ್ ಅಂದ್ರೆ ಟ್ರಾಪಿಕಲ್ ರೇಸ್ 4 ಅಂದ್ರೆ TR4. ಯಾಕೆ ಗೊತ್ತಾ? ಯಾಕಂದ್ರೆ ಇದು ಇಡೀ ಪ್ರಪಂಚದಲ್ಲಿ ಅತೀ ಹೆಚ್ಚು ಮಾರಾಟವಾಗೋ ಕ್ಯಾವೆಂಡಿಶ್ ಬಾಳೆಹಣ್ಣನ್ನೇ ಟಾರ್ಗೆಟ್ ಮಾಡುತ್ತೆ. ಇದು ನಿಜಕ್ಕೂ ದೊಡ್ಡ ಆತಂಕದ ಸಂಗತಿ. ಈಗ ನೋಡಿ, ಈ ಸಮಸ್ಯೆನ್ನ ನೋಡೋಕೆ 2 ದಾರಿಗಳಿವೆ. ಒಂದು ವೈಜ್ಞಾನಿಕ ದೃಷ್ಟಿ. ಇದು ನೇರವಾಗಿ ಶಿಲೀಂಧ್ರದ ಮೇಲೆ ಅಂದ್ರೆ ರೋಗಕಾರಕದ ಮೇಲೆ ಫೋಕಸ್ ಮಾಡುತ್ತೆ. ಇನ್ನೊಂದು ನಮ್ಮ ಹಿರಿಯರ ಪೂರ್ವಜರ ದೃಷ್ಟಿ. ಅವ್ರು ಹೇಳೋದು ರೋಗ ಬಂದಿರೋದು ಗಿಡಕ್ಕಲ್ಲ, ಸಮಸ್ಯೆ ಇರೋದು ಮಣ್ಣಲ್ಲಿ ಅಂತ. ಅಂದ್ರೆ ಇದೊಂದು ಮಣ್ಣಿನ ಅಸಮತೋಲನದ ಸಮಸ್ಯೆ ಅಂತ ಅವ್ರು ನೋಡ್ತಾರೆ. ಹಾಗಾದ್ರೆ ಆ ಪೂರ್ವಜರ ದೃಷ್ಟಿಕೋನವನ್ನ ಸ್ವಲ್ಪ ಆಳವಾಗಿ ನೋಡೋಣ ಬನ್ನಿ. ಅವರು ಯಾಕೆ ಯುದ್ಧಭೂಮಿ ಗಿಡ ಅಲ್ಲ ಮಣ್ಣು ಅಂತ ಹೇಳ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಮಣ್ಣು ಉಸಿರಾಡಲು ಸಾಧ್ಯವಾಗದಿದ್ದರೆ ಸಸ್ಯವೂ ಬದುಕಲಾರದು. ನೋಡಿ, ನಮ್ಮ ಹಿರಿಯರ ಮಾತು ಎಷ್ಟು ಸತ್ಯ ಅಲ್ವಾ? ಯಾವಾಗ ಮಣ್ಣು ಗಟ್ಟಿಯಾಗಿ ಅದರಲ್ಲಿ ಜೀವಸತ್ವ ಇಲ್ದೆ ಹೋಗುತ್ತೋ ಆಗ ಆ ಮಣ್ಣೇ ಈ ರೋಗಕ್ಕೆ ರೆಡ್ ಕಾರ್ಪೆಟ್ ಹಾಸಿದ ಹಾಗೆ. ಆ ನಿರ್ಜೀವ ಮಣ್ಣು ಈ ರೋಗಕ್ಕೊಂದಿರುತಿ ಸ್ವರ್ಗ ಆಗ್ಬಿಡುತ್ತೆ. ಇನ್ನೊಂದು ಅದ್ಭುತವಾದ ಹೋಲಿಕೆ ಇದೆ ನೋಡಿ. ಕಳ್ಳನು ಬೀಗ ಹಾಕದ ಮನೆಯನ್ನು ಆರಿಸಿದಂತೆ ಈ ಶಿಲೀಂಧ್ರ ಕೂಡ ಅಷ್ಟೇ. ಅದು ಸ್ಟ್ರಾಂಗ್ ಆಗಿರೋ ಆರೋಗ್ಯವಾಗಿರೋ ಬೇರುಗಳ ಹತ್ರನೂ ಸುಳಿಯಲ್ಲ. ಬದಲಿಗೆ ಯಾವ ಬೇರುಗಳು ದುರ್ಬಲವಾಗಿ ಸಕ್ಕರೆ ಅಂಶವನ್ನ ಹೊರಗೆ ಬಿಡ್ತಾ ಇರುತ್ತೋ ಅಂತಹ ಬೇರುಗಳನ್ನೇ ಹುಡುಕಿ ಅಟ್ಯಾಕ್ ಮಾಡುತ್ತೆ. ಅಂದ್ರೆ ವೀಕ್ ಆಗಿರೋ ಗಿಡವೇ ಈ ಕಳ್ಳನಿಗೆ ಟಾರ್ಗೆಟ್. ಸರಿ, ಸಮಸ್ಯೆ ಇರೋದು ದುರ್ಬಲ ಮಣ್ಣಲ್ಲಿ ಅನ್ನೋದು ಗೊತ್ತಾಯ್ತು. ಹಾಗಾದ್ರೆ ಪರಿಹಾರ ಏನು? ತುಂಬಾನೇ ಸಿಂಪಲ್. ಬಲವಾದ ಪರಿಸರವನ್ನ ಅಂದ್ರೆ ಆರೋಗ್ಯಕರ ಮಣ್ಣನ್ನ ನಿರ್ಮಾಣ ಮಾಡೋದು. ಬನ್ನಿ, ನಮ್ಮ ತೋಟದ ರೋಗನಿರೋಧಕ ಶಕ್ತಿಯನ್ನ ಹೇಗೆ ಜಾಸ್ತಿ ಮಾಡೋದು ಅಂತ ನೋಡೋಣ. ಒಂದು ವಿಷಯವನ್ನ ಎಲ್ಲರೂ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಪನಾಮಾ ರೋಗಕ್ಕೆ ಯಾವುದೇ ರಾಸಾಯನಿಕ ಮದ್ದು ಇಲ್ಲ. ಒಮ್ಮೆ ಗಿಡಕ್ಕೆ ರೋಗ ಬಂದ್ರೆ ಅದನ್ನ ಗುಣಪಡಿಸೋಕ್ಕಾಗಲ್ಲ. ಹಾಗಾಗಿ ಇದನ್ನು ತಡೆಗಟ್ಟೋದು ಮತ್ತು ನಿಯಂತ್ರಣ ಮಾಡೋದು ಮಾತ್ರ ನಮ್ಮ ಕೈಲಿದೆ. ಹಾಗಾದ್ರೆ ತಡೆಗಟ್ಟೋದು ಹೇಗೆ? ಜೈವಿಕ ಗುರಾಣಿ ನಿರ್ಮಿಸೋದು. ಅಂದ್ರೆ ಮೊದಲನೇದಾಗಿ ರೋಗ ಇಲ್ಲದ ಸರ್ಟಿಫೈಡ್ ಟಿಶ್ಯೂ ಕಲ್ಚರ್ ಸಸಿಗಳನ್ನೇ ಬಳಸಬೇಕು. ಆಮೇಲೆ ನಮ್ಮ ಮಣ್ಣಿಗೆ ಮಿತ್ರರನ್ನ ಪರಿಚಯಿಸಬೇಕು. ಟ್ರೈಕೋಡರ್ಮಾ, ಸ್ಯೂಡೋಮೊನಾಸ್, ಬ್ಯಾಸಿಲಸ್ ಇವೆಲ್ಲ ಉಪಯುಕ್ತ ಸೂಕ್ಷ್ಮಜೀವಿಗಳು. ಇವು ಏನ್ ಮಾಡುತ್ತವೆ ಅಂದ್ರೆ ಬೇರಿನ ಸುತ್ತ ಒಂದು ಕೋಟೆ ಕಟ್ಟಿ ಕೆಟ್ಟ ಶಿಲೀಂಧ್ರಕ್ಕೆ ಜಾಗಾನೂ ಕೊಡಲ್ಲ, ಆಹಾರನೂ ಕೊಡಲ್ಲ. ಒಂಥರ ಬಾಡಿಗಾರ್ಡ್ಸ್ ಇದ್ದಾಗೆ. ಕೊಳವೆಗಳು ಬಲವಾಗಿದ್ದಾಗ ಅಡೆತಡೆಗಳು ಉಂಟಾಗೋದಿಲ್ಲ. ಈ ಹಳೆ ಮಾತು ಇವತ್ತಿನ ವಿಜ್ಞಾನಕ್ಕೂ ಸರಿಹೊಂದುತ್ತೆ. ಗಿಡದೊಳಗಿನ ನೀರು ಸಾಗೋ ಪೈಪ್ಗಳನ್ನ ನಾವು ಕ್ಯಾಲ್ಶಿಯಂ ಮತ್ತು ಸಿಲಿಕಾನ್ ಕೊಟ್ಟು ಬಲಪಡಿಸಿದ್ರೆ ಫ್ಯೂಸಾರಿಯಂ ಶಿಲೀಂಧ್ರಕ್ಕೆ ಅವುಗಳನ್ನ ಬ್ಲಾಕ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ.
ನೆನ್ಪಿಡಿ, ಸಮತೋಲಿತ ಪೋಷಣೆಯಲ್ಲೇ ಅರ್ಧದಷ್ಟು ರೋಗ ನಿಯಂತ್ರಣ ಅಡಗಿದೆ. ಅದರಲ್ಲೂ ಮುಖ್ಯವಾಗಿ ಯೂರಿಯಾ ತರಹದ ಗೊಬ್ಬರಗಳನ್ನ ಅತಿಯಾಗಿ ಬಳಸೋದು ತುಂಬಾನೇ ಅಪಾಯಕಾರಿ. ಯಾಕಂದ್ರೆ ಇದು ಬೇರುಗಳನ್ನ ಮೆತ್ತಗೆ ಮಾಡಿ ಫ್ಯೂಸಾರಿಯಂಗೆ ಬಂದು ನನ್ಮೇಲೆ ದಾಳಿ ಮಾಡು ಅಂತ ಆಹ್ವಾನ ಕೊಟ್ಟಾಗೆ ಆಗತ್ತೆ. ಕೊನೆಯದಾಗಿ ಈ ಒಂದು ಮಾತನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಪನಾಮ ರೋಗ ಅನ್ನೋದು ಬಾಳೆಯ ಕ್ಯಾನ್ಸರ್ ಇದ್ದ ಹಾಗೆ. ಕ್ಯಾನ್ಸರನ್ನು ಔಷಧಿಯಿಂದಲ್ಲ, ದೇಹದ ರೋಗನಿರೋಧಕ ಶಕ್ತಿಯಿಂದ ನಿಯಂತ್ರಿಸಬೇಕಾಗತ್ತೆ. ಅದೇ ರೀತಿ ಈ ರೋಗವನ್ನು ಕೂಡ ಯಾವುದೋ ರಾಸಾಯನಿಕದಿಂದಲ್ಲ, ಬದಲಿಗೆ ಇಡೀ ತೋಟದ ರೋಗನಿರೋಧಕ ಶಕ್ತಿಯನ್ನ ಹೆಚ್ಚಿಸೋದ್ರಿಂದ ಮಾತ್ರ ನಿಯಂತ್ರಿಸಬಹುದು. ಈ ಮಾಹಿತಿ ನಿಮ್ಗೆ ಉಪಯುಕ್ತ ಆಯ್ತು ಅಂತ ಭಾವಿಸ್ತೀನಿ. ಈ ಥರದ ರೈತರಿಗೆ ನೇರವಾಗಿ ಉಪಯೋಗಕ್ಕೆ ಬರೋ ಪ್ರಾಯೋಗಿಕ ಪರಿಹಾರಗಳ ಬಗ್ಗೆ ಮತ್ತಷ್ಟು ಮಾಹಿತಿ ಬೇಕು ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಕಾಮೆಂಟ್ಸ್ ನಮಗೆ ಇಂತಹ ವಿಷಯಗಳನ್ನು ಮತ್ತಷ್ಟು ತರಲು ಸ್ಫೂರ್ತಿ ಕೊಡುತ್ತೆ. ಧನ್ಯವಾದಗಳು.